ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಎಲ್ಲಾರ್ಗೂ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬೋದು, ಮತ್ತೆ ತುಂಬಾ ಅಂದ್ರೆ ತುಂಬಾನೇ ರೆಕಮೆಂಡೆಡ್ ವಿಡಿಯೋ ಅಂತಾನೂ ಹೇಳ್ಬೋದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನೀವು ಓದ್ತಿರ್ಬೇಕಾದ್ರೆ ವರ್ಷಕ್ಕೆ 50,000 75,000 ಕೆಲವರಿಗೆ 1,50,000ವರೆಗೂ ಬರುತ್ತೆ ಅಂತ ಅಂದ್ರೆ ಹೆಂಗ್ ಅನ್ಸುತ್ತೆ ನಿಮಗೆ, ರೈಟ್? ಸೊ ಇದು ಸ್ಯಾಲರಿ ಅಲ್ಲ, ಇದು ಸ್ಕಾಲರ್ಶಿಪ್, ಓಕೆನಾ? ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟೂಡೆಂಟ್ಸು ಅಪ್ಲೈ ಮಾಡಲ್ಲ ಒಂದು. ಇನ್ನ ಒಂದೇನು ಅಂತ ಪ್ರಾಬ್ಲಮ್ ಅಂದ್ರೆ ಅವರಿಗೆ ಇನ್ಫಾರ್ಮೇಶನ್ ನೀಟಾಗಿ ಗೊತ್ತಿರಲ್ಲ. ಇನ್ನ ಒಂದು ಲೇಜಿ ಆಗಿರ್ತಾರೆ. ಇಲ್ಲ ಅಂದ್ರೆ ಅವರು ತುಂಬಾ ಆಮ್, ಅಂದ್ರೆ ಲೈಕ್ ಅವ್ರಿಗೆ ಆಲ್ರೆಡಿ ಮನಿ ಅನ್ನೋದು ಅಗತ್ಯ ಇರಲ್ಲ, ಇಂಥವ್ರು ಅಪ್ಲೈ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಪ್ರಾಬಬಿಲಿಟೀಸ್, ರೈಟ್? ಸೊ ಯಾಕೆ ಮಿಸ್ ಮಾಡಬೇಕು, ರೈಟ್? ಇವಾಗ ನಿಮ್ಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರ್ತಿದೆ, ಅದು ಫ್ರೀ ಆಗಿ ಬರ್ತಿದೆ ಅಂತ ಅಂದ್ರೆ ವೈ ಶುಡ್ ವಿ ಮಿಸ್ ದಟ್, ರೈಟ್? ಸೊ ನನ್ನ ಪರ್ಸ್ನಲ್ ಆಗಿ ಒಂದು ಸ್ಟೋರಿ ಹೇಳಬೇಕು ಅಂತ ಅಂದ್ರೆ, ನಾನು 12th ಮುಗಿದ್ಮೇಲೆ ಲೈಕ್ ನನಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಐಡಿಯಾ ಅನ್ನೋದೇ ನನಗಿರಲಿಲ್ಲ, ಓಕೆನಾ? ಸೊ ಬಟ್ ಮನ್ಸಲ್ಲಿ ಏನು ಓಡ್ತಿತ್ತು ಅಂತ ಅಂದರೆ, ಲೈಕ್ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಏನಕ್ಕೆ ಪೇರೆಂಟ್ಸ್ನ ಕೇಳಬೇಕು, ಲೈಕ್ ಒಂದು ಪೆನ್ ಬೇಕು, ಬುಕ್ ಬೇಕು ಅಂತ ಅಂದ್ರೂ ಚಿಕ್ಕ ಚಿಕ್ಕ ಥಿಂಗ್ಸು ಕೂಡ ನಾವು ಪೇರೆಂಟ್ಸ್ನ ಕೇಳಬೇಕು, ರೈಟ್? ಸೊ ಇದು ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಎಸ್ಪೆಷಲಿ ಬಾಯ್ಸ್ ಅಂತ ಅಂದರೆ ಅವ್ರಿಗೆ ಈ ಥರ ಎಲ್ಲ ಇಷ್ಟನೇ ಆಗಲ್ಲ, ಲೈಕ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಹೋಗಿ ಅಪ್ಪ ಅಮ್ಮನ ಕೇಳೋದು. ಸೊ ಈ ಥರ ಎಲ್ಲ ಇಷ್ಟ ಆಗಲ್ಲ, ರೈಟ್? ಸೊ ದಿಸ್ ಇಸ್ ಅ ರಿಯಾಲಿಟಿ. ಸೊ ಇದಕ್ಕೋಸ್ಕರ ಆದರೂ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಇದ್ದರೆ ನಾವು ಕಾಲೇಜ್ ಫೀಸ್ನ ಕಟ್ಕೊಳ್ಬೋದು, ಅಥವಾ ನಮ್ಮ ಒಂದು ಪರ್ಸ್ನಲ್ ಥಿಂಗ್ಸ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಬೋದು, ರೈಟ್? ಸೊ ಈ ಸ್ಕಾಲರ್ಶಿಪ್ ಅನ್ನೋದು ಬರೀ ಟಾಪರ್ಸ್ಗೆ ಅಂತ ಏನಲ್ಲ. ಸೊ ಇಟ್ಸ್ ಇಟ್ಸ್ ಸ್ಮಾರ್ಟ್ ಸ್ಟೂಡೆಂಟ್ಸು ಇದನ್ನು ಅಪ್ಲೈ ಮಾಡ್ತಾರೆ ಅಷ್ಟೇ, ಓಕೆನಾ? ಸೊ ನಾವು ಯಾವ್ಯಾವ ಸ್ಕಾಲರ್ಶಿಪ್ ಇದೆ ಅಂತ ನಾವು ಇವಾಗ ನೋಡೋಣ. ಸೊ ಇಲ್ಲಿ ತುಂಬಾ ಸ್ಕಾಲರ್ಶಿಪ್ ಇದೆ ಗೈಸ್, ಲೈಕ್ ನಿಮಗೆ ಸ್ಟೇಟ್ ಗವರ್ನಮೆಂಟ್ ಇಂದ ಬರುವಂತ ಸ್ಕಾಲರ್ಶಿಪ್ಪು, ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ಪು, ಮತ್ತೆ ಇವಾಗ ನಿಮಗೆ ಗೊತ್ತಾ, ಇವಾಗ ಪ್ರತಿಯೊಂದು ಕಂಪನಿಲೂ ಕೂಡ ಇವಾಗ ಅವ್ರು ಬಂದಿರೋಂಥ ಪ್ರಾಫಿಟ್ಗೆ ಇಷ್ಟು ಪರ್ಸೆಂಟು ನೀವು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆಗಿ ಕೊಡಬೇಕು ಅಂತಲೇ ಇರುತ್ತೆ ರೂಲು, ಓಕೆನಾ? ಆ ಥರ ಸ್ಕಾಲರ್ಶಿಪ್ಪು. ಆಮೇಲೆ ಇದೇ ಥರ ಇವಾಗ ನಿಮ್ಮ ಫ್ಯಾಮಿಲಿ ಇನ್ಕಮ್ ಮೇಲೆ ಬರೋವಂಥ ಸ್ಕಾಲರ್ಶಿಪ್ಪು, ತುಂಬ ಸ್ಕಾಲರ್ಶಿಪ್ಗಳಿದ್ದಾವೆ. ಸೊ ಇಲ್ಲಿ ನೀವೇ ನೋಡ್ತಿರ್ಬೋದು ಲಿಸ್ಟ್ ಆಫ್ ಸ್ಕಾಲರ್ಶಿಪ್ಪು. ಸೊ ಇವಾಗ SC ST ಅಂತ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಪ್ರೈಸ್ ಮನಿ ಅನ್ನೋದನ್ನ ಕೊಡ್ತಾರೆ, ಓಕೆನಾ? ಆಮೇಲೆ ನಮಗೆ ಗೊತ್ತಿರೋಂಥ ಸ್ಕಾಲರ್ಶಿಪ್ಸಲ್ಲಿ ಫಸ್ಟು ಎಸ್ ಎಸ್ ಪಿ ನಮಗೆ ಗೊತ್ತು, ರೈಟ್? ಸೊ ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಅವೈಲಬಲ್ ಇರುತ್ತೆ. SC ST ಆಗಲಿ, OBC ಆಗಲಿ, ಜನರಲ್ ಅವರಿಗೆ ಇನ್ಕಮ್ ಬೇಸ್ಡ್ ಮೇಲೆ ಕೊಡ್ತಾರೆ, ಓಕೆನಾ? SSP ಸ್ಕಾಲರ್ಶಿಪ್ಪು. ಆಮೇಲೆ ಇನ್ಕಮ್ ಬೇಸ್ಡ್ ಮೇಲೆ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಯುವರ್ ಏನಂತೀರಾ, ಲೈಕ್ ನಿಮ್ಮ ಕಾಲೇಜ್ ಫೀಸ್ ಎಷ್ಟು ಕಟ್ಟಿರ್ತೀರಲ್ವಾ ಅದ್ರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇವಾಗ ನೀವು ನಿಮ್ಮ ಕಾಲೇಜಿಗೆ, ನಿಮಗೆ ಇಫ್ ಯು ಆರ್ ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನೀವೇನಾದರೂ ನಿಮ್ಮ ಕಾಲೇಜಿಗೆ SNQ ಕೋಟಾಯಿಂದ ಹೋಗಿದ್ದೀರಾ ಅಂತ ಅಂದರೆ ಯು ವಿಲ್ ಗೆಟ್ ನಿಯರ್ಲಿ ಲೈಕ್ ಓನ್ಲಿ 3,200. ಸೊ ಅಕಸ್ಮಾತ್ ನೀವು ಜನರಲ್ ಸೀಟಿಂದ ಹೋಗಿದ್ದೀರಾ ಅಂತ ಅಂದರೆ, ಜನರಲ್ ಸೀಟ್ ಅಂತ ಅಂದರೆ ಇವಾಗ 1,15,000 ಕಟ್ತಾರಲ್ವಾ, ಆ ಥರ ಆ ಒಂದು ಸೀಟ್ ಮೇಲೆ ಹೋಗಿದ್ದೀರಾ ಅಂತ ಅಂದರೆ ಯು ವಿಲ್ ಗೆಟ್ ನಿಯರ್ಲಿ 20,000 to 22,000, ರೈಟ್? ಸೊ ಈ ಥರ. ಸೊ ನಿಮ್ಮ ಇನ್ಕಮ್ ಬೇಸ್ಡ್ ಮತ್ತು ನಿಮ್ಮ ಕಾಲೇಜ್ಗೆ ಎಷ್ಟು ಫೀಸ್ ಕಟ್ತಿದ್ರೆ ಇದ್ರ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ, ಓಕೆ? ಸೊ ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ನಾರ್ಮಲ್ ಆಗಿ ಅಂತ ಅಂದರೆ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪಾಸ್ಬುಕ್ಕು, ಕಾಲೇಜ್ ಬೋನೋಫೈಡ್ ಸರ್ಟಿಫಿಕೇಟು, ಮತ್ತು ನಿಮ್ಮ ಕಾಲೇಜ್ ಫೀಸ್ ರೆಸಿಪ್ಟು. ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಅಪ್ಲೈ SSP ಸ್ಕಾಲರ್ಶಿಪ್, ಅಲ್ವಾ? ಸೊ ನೆಕ್ಸ್ಟ್ ಇವಾಗ ಕಮಿಂಗ್ ಟು ದ ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್, ದಟ್ ಇಸ್ ನಥಿಂಗ್ ಬಟ್ NSP. ಸೊ ಈ NSP ಅಮೌಂಟ್ ಏನಿಲ್ಲ ಅಂದರೂ ನಿಯರ್ಲಿ ನಿಮಗೆ 10,000 ಇಂದ 15,000 ಪರ್ ಇಯರ್ ಬರೋವಂಥ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಚಾನ್ಸಸ್ ಎಲ್ಲ ಅಷ್ಟು ಬರುತ್ತೆ, ಓಕೆನಾ? ಸೊ ಇಲ್ಲಿ ಸ್ಪೆಷಲ್ ಸ್ಕೀಮ್ಸ್ ಕೂಡ ಇದೆ, ಲೈಕ್ ಮೈನಾರಿಟಿ ಸ್ಕಾಲರ್ಶಿಪ್ ಆಗಿರಲಿ, ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಗಲಿ, ಈ ಥರನೂ ಬರುತ್ತೆ. ಆಮೇಲೆ ಇನ್ನು ಕೆಲವೊಂದು ಸ್ಕಾಲರ್ಶಿಪ್ಪು ಲೈಕ್ ಪ್ರೈವೇಟ್ ಕಂಪನಿ ಸ್ಕಾಲರ್ಶಿಪ್ಸ್ ಅಂತ. ಇಟ್ ಕ್ಯಾನ್ ಬಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ಗೌರ್ಮೆಂಟ್ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಕೊಡಲ್ಲ, ತುಂಬ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಪು, ಮತ್ತು HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಆಗಿರ್ಬೋದು, ವಿಪ್ರೋ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಇನ್ಫೋಸಿಸ್ ಫೌಂಡೇಶನ್ ಅವ್ರ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಬರೋದಾಗಿರ್ಬೋದು. ಆಮೇಲೆ
ಡಿ-ಎಕ್ಸ್-ಇ ಸ್ಕಾಲರ್‌ಶಿಪ್ ಅಂತ ಕೇಳಿರ್ತೀರಾ. ಸೊ ಈ ತರ ಸ್ಕಾಲರ್‌ಶಿಪ್ ಅಂದ್ರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್‌ಗಳಿಂದನೂ ಕೂಡ ನಿಮ್ಗೆ ಸ್ಕಾಲರ್‌ಶಿಪ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ದೇರ್ ಈಸ್ ಅ ಕಂಡೀಷನ್ ಓಕೆನಾ? ಏ ಏನಂತ ಅಂದ್ರೆ ಆಮ್, ಅವ್ರಿಗೆ ಬರುವಂತ ಪ್ರಾಫಿಟಲ್ಲಿ ಇಷ್ಟು ಪರ್ಸೆಂಟು ನೀವು ಸ್ಟೂಡೆಂಟ್‌ಗೆ ಅಂತ ಎಜುಕೇಷನಲ್ ಪರ್ಪಸ್‌ಗೆ ಕೊಡಬೇಕು ಅಂತಾನೆ ಇರುತ್ತೆ. ಓಕೆ. ಇಲ್ಲಿ ಕೆಲವೊಂದು ಸತಿ ಒಂದೊಂದು ಸ್ಕಾಲರ್‌ಶಿಪ್ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಕೆಲವೊಂದು ಕಂಡೀಷನ್‌ಗಳಿರುತ್ತೆ. ಲೈಕ್ ನೀವು 70-80% ಮಾರ್ಕ್ಸ್ ಚೆನ್ನಾಗಿರ್ಬೇಕು, ಜಾಸ್ತಿ ಬಂದಿರಬೇಕು. ಆಮೇಲೆ ಫ್ಯಾಮಿಲಿ ಇನ್ಕಮು ಕೂಡ ಲೋ ಆಗಿರಬೇಕು ಅಂತ ಇರುತ್ತೆ. ಆಮೇಲೆ ಈ ತರ ದೊಡ್ಡ ದೊಡ್ಡ ಕಂಪನೀಸ್‌ಗಳಿಂದ ಬರುವಂತ ಸ್ಕಾಲರ್‌ಶಿಪ್ಪು ನಿಯರ್ಲಿ ಮಿನಿಮಮ್ ಅಂತ ಅಂದ್ರೂನು 30,000ದಿಂದ ನಿಮಗೆ 75,000 ಪರ್ ಇಯರ್ ಸಿಗುವಂತ ಚಾನ್ಸಸ್ ಅಲ್ಲ, ಸಿಗುವಂತದ್ದು ನೋಡಿರ್ತೀವಿ. ಓಕೆನಾ? ನಿಮಗೆ ಈ ತರ ಸ್ಕಾಲರ್‌ಶಿಪ್‌ಗಳು ಯಾವ್ಯಾವ್ದಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದ್ರೆ ಸ್ಕಾಲರ್‌ಶಿಪ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಬರೋವಂಥ ವಿಡಿಯೋಸಲ್ಲಿ ಹೊಸ ಹೊಸ ಸ್ಕಾಲರ್‌ಶಿಪ್ ಯಾವ್ದು ಬರುತ್ತೆ, ಅವ್ರಿಗೆ ಎಲಿಜಿಬಿಲಿಟಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಸೊ ಪ್ರತಿಯೊಂದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಓಕೆನಾ? ದಟ್ಸ್ ಇಟ್. ಆಮೇಲೆ ಇನ್ನ ಒಂದೇನು ಅಂತ ಅಂದ್ರೆ ಇವಾಗ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಈ ತರ ಸ್ಕಾಲರ್‌ಶಿಪ್‌ಗಳಿದಾವೆ ಅಂತ ಅಂದ್ರೆ ದೀಸ್ ಆರ್ ಸಮ್ ಆಫ್ ವೆಬ್‌ಸೈಟ್ ಲಿಂಕ್. ಸೊ ಇಫ್ ಐ ಸೀ ದ ಥಿಂಗ್ಸ್ ರೈಟ್ ಈ ತರ ಅಂತ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅ ಪ್ರಮೋಷನ್ ಡೋಂಟ್ ನೀಡ್. ಸೊ ನೀವು ಜಸ್ಟ್ ಗೂಗಲ್‌ಗೆ ಹೋಗಿ ಅದರದ್ದು ಕಂಪನಿ ನೇಮ್ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸ್ಕಾಲರ್‌ಶಿಪ್ ಹಾಕಿದ್ರೆ ಮುಗೀತು. ಅವರ ಕಡೆಯಿಂದ ಅಂದ್ರೆ ಅವರ ಕಂಪನಿಗಳಿಂದ ಬಂದಿರೋಂಥ ಸ್ಕಾಲರ್‌ಶಿಪ್ ಯಾವ್ದ್ಯಾವ್ದಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಟಾಟಾ ಸ್ಕಾಲರ್‌ಶಿಪ್ ಅಂತ ಬಂದ್ರೆ, ಸೊ ಇವಾಗ ಅವ್ರ ಕಂಪನಿ ಕಡೆಯಿಂದ ಬಂದಿರೋಂಥ ಸ್ಕಾಲರ್‌ಶಿಪ್ ಯಾವುದು ಅಂತ ಅಲ್ಲೇ ಇರುತ್ತೆ. ಆಮೇಲೆ ಎಚ್-ಡಿ-ಎಫ್-ಸಿ ಸ್ಕಾಲರ್‌ಶಿಪ್, ಮತ್ತೆ ಇನ್ಫೋಸಿಸ್ ಅದೊಂದು ಕಂಪನಿ. ಅದ್ರ ಪಕ್ಕದಲ್ಲೇ ಸ್ಕಾಲರ್‌ಶಿಪ್ ಅಂತ ಹಾಕಿ. ಸೊ ಕಂಪನೀಸ್ ದ ಪ್ರಾಫಿಟ್‌ನ ಅವರು ಎಜುಕೇಷನಲ್ ಸಪೋರ್ಟ್‌ಗೆ ಕೊಡ್ತಾರೆ ಅಷ್ಟೇ. ಓಕೆನಾ? ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಸ್ಯಾಂಕ್ಷನ್ನು ಡಿಲೇ ಆಗ್ಬೋದು. ಬಟ್ ನಮ್ಮ ಒಂದು ಪ್ರಯತ್ನ ಏನಂದ್ರೆ ನಾವು ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಸೊ ಇವಾಗ ನೀವು ತುಂಬಾ ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡಿದಾಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನನಗೆ ಆಕ್ಚುಲಿ ನನಗೆ ಅಂತ ಅಂದ್ರೆ ಮೈ ಫ್ರೆಂಡ್ ಸರ್ಕಲ್ ಇಸ್ ಲೈಕ್ ತುಂಬಾನೇ ಚಿಕ್ಕದು. ಓಕೆನಾ? ಐ ಐ ಟ್ರಸ್ಟೆಡ್ ವೆರಿ ಲಾಟ್. ತುಂಬಾನೇ ಜಾಸ್ತಿ ಟ್ರಸ್ಟ್ ಮಾಡಿದ್ದೆ. ಬಟ್ ನನ್ನ ಜೊತೆಲೇ ಇದ್ದು ನನಗೆ ಈ ತರ ಸ್ಕಾಲರ್‌ಶಿಪ್ ಹಾಕ್ತಿದ್ದೀನಿ, ನನ್ಗೆ ಈ ತರ ಇಷ್ಟು ಅಮೌಂಟ್ ಬರ್ತಿದೆ ಅಂತನೂ ನನಗೆ ಐಡಿಯಾನೇ ಇರ್ಲಿಲ್ಲ. ಗೊತ್ತಾ ನನ್ನ ಫ್ರೆಂಡಿಗೆ. ಅಂದ್ರೆ ಅವರು ಸುಮ್ನೆ ಹಾಕ್ತಾ ಇದ್ರು. ಬಟ್ ನನಗೆ ಈ ತರ ಸ್ಕಾಲರ್‌ಶಿಪ್ ಇದೆಯಪ್ಪ, ನನಗೆ ಈ ತರ ಇನ್ಫಾರ್ಮೇಷನ್ ಕೊಡೋರೇ ಇರ್ಲಿಲ್ಲ. ದೆನ್ ಅಟ್ ಲಾಸ್ಟ್ ಆಮೇಲೆ ಯಾವಾಗೋ ನೋಡ್ದಾಗ ಗೊತ್ತಾಯ್ತು, ಓಕೆ ದೀಸ್ ಮೆನಿ ಸ್ಕಾಲರ್‌ಶಿಪ್ಸ್ ಆರ್ ಅವೈಲಬಲ್. ಸೊ ವಿ ಕ್ಯಾನ್ ಆಲ್ಸೋ ಅಪ್ಲೈ ಅಂತ. ಸೊ ಗೈಸ್ ಡೋಂಟ್ ಮಿಸ್ ಔಟ್ ಎನಿ ಸ್ಕಾಲರ್‌ಶಿಪ್. ಐ ಆಮ್ ಹಿಯರ್. ಓಕೆ. ಲೈಕ್ ನಿಮಗೆ ಏನೇ ಥರ ಸ್ಕಾಲರ್‌ಶಿಪ್ ರಿಲೇಟೆಡ್ ನಿಮಗೆ ಬೇಕು ಅಂತ ಅಂದ್ರು ಕಮೆಂಟ್ ಸ್ಕಾಲರ್‌ಶಿಪ್. ನನ್ಗೆ ಯಾವುದೇ ರೀತಿ ಸ್ಕಾಲರ್‌ಶಿಪ್ ಅಪ್ಡೇಟ್ಸ್ ಬರಲಿ, ಯಾವುದೇ ರೀತಿ ಹೊಸ ಹೊಸ ಸ್ಕಾಲರ್‌ಶಿಪ್ ಬಂದರೂ ಕೂಡ ನಿಮಗೆ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸೊ ನೀವು ಸ್ಕಾಲರ್‌ಶಿಪ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಲೈಕ್ ಸ್ಯಾಂಕ್ಷನ್ ಆಗೋದು ಡಿಲೇ ಆಗ್ಬೋದು. ಬಟ್ ಬರುತ್ತೆ. ನೀವು ಅಪ್ಲೈ ಮಾಡೋದು ನಿಮ್ಮ ಧರ್ಮ. ಓಕೆನಾ? ಆಮೇಲೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಿಕಾಸ್ ದೇರ್ ಆರ್ ಸೋ ಮೆನಿ ಕ್ರೈಟೇರಿಯಾಸ್. ಸೊ ಇವಾಗ ನ್ಯಾಷನಲ್ ಲೆವೆಲ್ ಸ್ಕಾಲರ್‌ಶಿಪ್ ಆಗಲಿ, ಇವಾಗ ಲೈಕ್ ಕಂಪನಿ ಬೇಸ್ ಸ್ಕಾಲರ್‌ಶಿಪ್ ಅಂದ್ರೆ ಇಡೀ ಇಂಡಿಯಾದಲ್ಲೇ ತುಂಬಾ ಜನ ಅಪ್ಲೈ ಮಾಡೋರು ಇರ್ತಾರೆ. ಬಟ್ ನಿಮ್ದು ಸೆಲೆಕ್ಟ್ ಆಗಬೇಕು ಅಂದ್ರೆ ಇಟ್ ವಿಲ್ ಬಿ ಲೈಕ್ ಟೇಕ್ಸ್ ಅ ಟೈಮ್. ಓಕೆ. ನೀವು ಅದಕ್ಕೆ ಏನು ಏನಂತೀರ ಟೆನ್ಷನ್ ಆಗೋದು, ಸ್ಯಾಂಕ್ಷನ್ ಆಗ್ಲಿಲ್ವಲ್ಲ, ಸೆಲೆಕ್ಟ್ ಆಗಿಲ್ವಲ್ಲ ಅಂತ. ಆ ಥರ ಏನು ಅನ್ಕೋಬಾರ್ದು. ಓಕೆನಾ? ಸೊ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಾ. ಲೈಕ್ ಸುಮ್ನೆ 30-40 ಮಿನಿಟ್ಸ್ ಅಲ್ಲ, ಅವರ್ ಗಟ್ಲೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಇನ್‌ಸ್ಟಾಗ್ರಾಮ್ ರೀಲ್ಸಲ್ಲಿ ಅಲ್ವಾ? ಸೊ ಅದೇ ಒಂದು 30 ಮಿನಿಟ್ಸ್ ತಂದು ನೀವು ಸ್ಕಾಲರ್‌ಶಿಪ್ ಅಪ್ಲೈ ಮಾಡೋ ಕಡೆ ಕೊಟ್ರೆ, ಸೊ ಎಷ್ಟು ಸ್ಕಾಲರ್‌ಶಿಪ್ ಸುಮ್ನೆ ಕುತ್ಕೊಂಡಲ್ಲೇ 50,000, 60,000 ಬರುತ್ತೆ ಅಂದ್ರೆ ಯಾರು ಬಿಡ್ತಾರೆ ಅಲ್ವಾ? ಸೊ ಬಿಡಕ್ಕಾಗತ್ತಾ? ಸುಮ್ನೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ. ಲೈಕ್ ಒಂದಲ್ಲ ಒಂದು ಇವಾಗ ನೀವು ಹೋಗಿ ನಿಮ್ಮ ಡ್ಯಾಡಿ, ಮಮ್ಮಿ ಹತ್ರ ಫೀಸ್ ಕಟ್ಟಿ ಅಂತ ಕೇಳೋ ಬದಲು ನೀವೇ ಸ್ಕಾಲರ್‌ಶಿಪ್ಪಲ್ಲಿ ಬಂದಿರೋ ಅಮೌಂಟಿಂದ ನೀವು ಕಾಲೇಜಿಗೆ ಫೀಸ್ ಕಟ್ಟಿದ್ರೆ ಎಷ್ಟು ಬರ್ಡನ್ ಕಡಿಮೆ ಆಗುತ್ತೆ ರೈಟ್? ಹೋಗಿ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತನೂ ಇಲ್ಲ, ನೀವು ಕಾಲೇಜ್ ಫೀಸ್ ಕಟ್ಟಬೇಕು ಅಂತಂದ್ರೆ ಜಸ್ಟ್ ಒಂದು 5-10 ಮಿನಿಟ್ಸ್ ಕೆಲಸ ಅಷ್ಟೇ. ಸೊ ಡೋಂಟ್ ಮಿಸ್ ಎನಿಥಿಂಗ್. ಓಕೆ. ಸೊ ಇಷ್ಟು ಹೇಳ್ತಾ, ಸೊ ಇಫ್ ಯು ಹ್ಯಾವ್ ಎನಿ ಕ್ವೆರಿ ರಿಲೇಟೆಡ್ ಟು ದಿಸ್, ಸೊ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಇಫ್ ಯು ಪೀಪಲ್ ವಾಂಟ್ ದ ವಿಡಿಯೋಸ್ ಬೇಸ್ಡ್ ಆನ್ ಸ್ಕಾಲರ್ಶಿಪ್, ಕಮೆಂಟ್ ಆನ್ ಸ್ಕಾಲರ್ಶಿಪ್. ಓಕೆ. ಸೊ ಥ್ಯಾಂಕ್ ಯು ಸೋ